ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವತ್ತು ನಾನು ತಾಲಿಪಟ್ಟಿ ಮಾಡ್ಕೊಳ್ಳೋದು ಹೇಳ್ಕೊಡ್ತೀನಿ. ತಾಲಿಪಟ್ಟಿ ನಮ್ಮ ಉತ್ತರ ಕರ್ನಾಟಕ ಮತ್ತು ಮಹಾರಾಷ್ಟ್ರದಾಗ ಭಾಳ ಫೇಮಸ್ ಫಾರ್ ಬ್ರೇಕ್ಫಾಸ್ಟು. ಸೊ ಇದು ಮಾಡೋದೇನು ಭಾಳ ಸಿಂಪಲ್ ಐತಿ. ಏನೇನು ಬೇಕಪ್ಪ ಅಂತಂದ್ರೆ ಇದಕ್ಕೆ 1 ಕಪ್ ಜೋಳದ ಹಿಟ್ಟು, 1 ಕಪ್ ಗೋಧಿ ಹಿಟ್ಟು, ಅರ್ಧ ಕಪ್ ಕಡಲೆ ಹಿಟ್ಟು, ಅರ್ಧ ಕಪ್ ಅಕ್ಕಿ ಹಿಟ್ಟು, ಇವೆಲ್ಲ ಹಿಟ್ಟು ತೊಗೊಳ್ರಿ. ಆಮೇಲೆ ನಿಮಗೆ ಬೇಕಾಗಿರೋ ವೆಜ್ಜೀಸನ್ನು ಹಾಕೋರಿ. ನಾ ಇಲ್ಲಿ ಏನೇನು ಹಾಕ್ಕೊಂಡೇನಂದ್ರೆ 1 ಉಳ್ಳಾಗಡ್ಡಿ, ಅರ್ಧ ಟೊಮೆಟೊ ಇಲ್ಲ ಇದ್ರೊಳಗೆ, ಅರ್ಧ ಕ್ಯಾರೆಟ್, ಅರ್ಧ ಕುಕುಂಬರ ಮತ್ತು 2 ಚಿಲ್ಲಿ ಹಾಕ್ಕೊಂಡೀನಿ. ಇವೆಲ್ಲ ಹಾಕ್ಕೊಂಡಾದ್ಮೇಲೆ ಒಂದು ಅರ್ಧ ಟೇಬಲ್ ಸ್ಪೂನ್ ಅರಿಶಿನ, 1-2 ಟೇಬಲ್ ಸ್ಪೂನ್ ಖಾರ, ಯಾಕಂದ್ರೆ ನಾವು ಖಾರ ಜಾಸ್ತಿ ತಿಂತೀವಿ. ಆಮೇಲೆ 1 ಸ್ಪೂನ್ ಉಪ್ಪು, ಆಮೇಲೆ 1 ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೊಂಡು ಎಲ್ಲ ನೀಟಾಗಿ ಮೊದಲು ಕೈಯಲ್ಲೇ ಮಿಕ್ಸ್ ಮಾಡ್ಕೊಂಡೀನಿ. ಕೈಯಿಂದ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ನೀರು ಹಾಕ್ಕೊಂಬಿಟ್ಟು ಹಿಟ್ಟು ಕಲಿಸ್ಕೊತೀನಿ. ಹಿಟ್ಟು ಹೆಂಗೆ ಕನ್ಸಿಸ್ಟೆನ್ಸಿ ಇರಬೇಕಂದ್ರೆ ಸ್ವಲ್ಪ ಚಪಾತಿ ಹಿಟ್ಟಿನ್ಕಿಂತ ಗಟ್ಟಿ ಇರಬೇಕು. ಯಾಕಂದ್ರೆ ವೆಜ್ಜೀಸ್ ಹಾಕಿವಿ, ಆಲ್ರೆಡಿ ಸ್ವಲ್ಪ ಹಿಟ್ಟು ಅಳಕಾಗ್ತೈತಿ, ಅದಕ್ಕೆ ನಾ ಗಟ್ಟಿನ ಹಾಕ್ಕೊಂಡೀನಿ. ಆಮೇಲೆ ಒಂದು ಬಟರ್ ಪೇಪರ್ ಮೇಲೆ ಸ್ವಲ್ಪ ಆಯಿಲ್ ಹಾಕ್ಕೊಂಡ್ಬಿಟ್ಟು ಕೈಯಿಂದ ತಟ್ಕೊತ ಬರ್ರಿ. ಕೈಯಿಂದ ತಟ್ಟಿದಾದ್ಮೇಲೆ ತವ ಮೇಲೆ ಬೇಕಿದ್ರೆ ನೀವು ಎಣ್ಣೆನೋ ಅಥವಾ ತುಪ್ಪನೋ ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊರಿ. ಇದನ್ನು ನೀವು ಮೊಸರು ಜೊತೆ ತಿನ್ಬೋದು, ಉಪ್ಪಿನಕಾಯಿ ಜೊತೆ ತಿನ್ಬೋದು. ಆದರೆ ಬೆಸ್ಟ್ ಕಾಂಬಿನೇಷನ್ ಅಪ್ಪ ಅಂತಂದ್ರೆ ಇದಕ್ಕಂದ್ರೆ ಮೊಸರು ನೋಡಿರಿ. ಗಟ್ಟಿ ಮೊಸರು ತಾಲಿಪಟ್ಟಿ ತಿಂದ್ರೆ ಮಸ್ತ್ ಅನ್ನಿಸ್ತೈತಿ. ನೀವು ಇದನ್ನು ಟ್ರೈ ಮಾಡಿಬಿಟ್ಟು ಹೇಳ್ರಿ ಕಮೆಂಟ್ಸ್ ಹೋಗಿ ಹೆಂಗಿತ್ತಂತೆ. ಪ್ಲೀಸ್ ಕೀಪ್ ಸಪೋರ್ಟಿಂಗ್.